ಹಾಯ್ ಹಲೋ ನಮಸ್ಕಾರ ಎಲ್ಲ PGCET ವಿದ್ಯಾರ್ಥಿಗಳೇ. ಸೊ MBA MCA ಮತ್ತು MTech ದವರಿಗೆ ಹೊಸ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನೋಡಿ, MBA ಮತ್ತು MCA ದವರಿಗೆ ರೀಸೆಂಟ್ ಆಗಿ ನಿಮಗೆ ಒಂದು ಕೀ ಆನ್ಸರ್ ಅನ್ನು ಕೊಟ್ಟಿದ್ದಾರೆ, ರಿವೈಸ್ಡ್ ಕೀ ಆನ್ಸರ್ ಅಂತ. ಓಕೆ, ಸೊ ದಿನಾಂಕ 22ನೇ ತಾರೀಕು ಜೂನ್ ರಂದು ಜರುಗಿದ PGCET 2025 MBA ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು KA ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 23 ಜೂನ್ಗೆ ಪ್ರಕಟಿಸಲಾಗಿರುತ್ತೆ. ಪ್ರಕಟಿಸಿರುವ ಕೀ ಉತ್ತರಗಳು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 20ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಸಲ್ಲಿಸಲು ಅವಕಾಶ ಕೊಡಲಾಗಿತ್ತು. ಆದ್ದರಿಂದ ಅಭ್ಯರ್ಥಿಗಳಿಂದ ಸ್ವೀಕೃತಿಗೊಂಡ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಮೇಲ್ಕೊಂಡ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ರಿವೈಸ್ಡ್ ಕೀ ಆನ್ಸರ್ ಅನ್ನ ಈ ಕೆಳಕೊಂಡಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರಿವೈಸ್ಡ್ ಕೀ ಆನ್ಸರ್, ಚೆಕ್ಔಟ್ ಮಾಡ್ಕೊಳ್ಳಿ. MBA ಮತ್ತೆ ಆಸ್ ವೆಲ್ ಆಸ್ MCA ಲಾಸ್ಟ್ ಅಲ್ಲಿ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕೊಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳನ್ನು ರಿವೈಸ್ ಕೀ ಆನ್ಸರ್ ಅಂತ ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಣಾ ಪ್ರಶ್ನೆಗಳನ್ನು ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಫೈನಲ್ ಆಗಿರುವಂತ ರಿವೈಸ್ಡ್ ಕೀ ಆನ್ಸರ್ಸ್. ಇದ್ರ ಮೇಲೆ ನಿಮ್ಗೊಂದು ಸ್ಕೋರ್ ಕಾರ್ಡ್ ಕೊಡ್ತಾರೆ. ಸೊ ಡೋಂಟ್ ವರಿ, ಆದಷ್ಟು ಬೇಗನೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ KA ಅಪ್ಡೇಟ್ ಮಾಡ್ತಾರೆ. ಸೊ ಇವಾಗ ರಿಲ್ಯಾಕ್ಸ್ ಆಗಿರಿ. ಆಮೇಲೆ MTech ದವರೆಗೂ ಸಹ ಸೇಮ್. ಸೊ ಇನ್ನೂ ಕೂಡ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ನಿಮ್ಗೆ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಚಾಲು ಆಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡೋದಿಲ್ಲ, ಬರೀ ವಿಡಿಯೋ ನೋಡಿ ಹೋಗ್ತೀರಾ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಸಹಾಯ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಸೊ ಅದಕ್ಕೆ ಒಂದು ಲೈಕ್ ಇರಲಿ. ಮತ್ತೆ ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂಡ್ ಮೈ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.